ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ನಾನು ಹೇಗೆ ಮಾಡಿದೆ ಅಂತ ಈ ವಿಡಿಯೋ ನೋಡೋಣ. ಎಲ್ಲರೂ ಹೇಗೇಗೋ ಮಾಡಿರ್ತಾರೆ, ಅಂದರೆ ಹೇಗೇಗೋ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನಾನು ಏನು ತುಂಬ ಚೆನ್ನಾಗಿ ಇಲ್ಲ, ಚೆನ್ನಾಗಿದೆ ಎರಡೂ ಅಲ್ಲ, ಮೀಡಿಯಮ್ಮಾಗಿ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡಿದ್ದೆ. ಆದರೆ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಫಸ್ಟು ರಂಗೋಲಿ ಹಾಕಬೇಕು. ನನಗೆ ರಂಗೋಲಿ ತುಂಬ ಚೆನ್ನಾಗಿ ಹಾಕಬೇಕು. ಅದೇ ಅಲ್ವಾ ಮೊದಲನೇದಾಗಿ ಬಾಗಿಲಿಂದ ತಾನೇ ಹಬ್ಬದ ಕಳೆ ಬರೋದು. ಅದಕ್ಕೆ ಹಬ್ಬದ ದಿನ ಅಂದರೆ ನಮ್ಮ ಮನೇಲಿ ನಾನು ಒಬ್ಬಳೇ ಇರೋದು. ನಮ್ಮ ಮನೆಯವರು ಏನು ಹೆಲ್ಪ್ ಮಾಡಲ್ಲ. ಅವರೇನಾದರೂ ಹೆಲ್ಪ್ ಮಾಡೋಂಗಿದ್ದಿದ್ರೆ ಅವ್ರ ಕೈಯಲ್ಲಿ ರಂಗೋಲಿ ಹಾಕ್ಸೋದು, ಮನೆ ಒರೆಸೋದು, ಬಾಗಿಲು ಗುಡಿಸೋದು, ಒರೆಸೋದು ಎಲ್ಲ ಮಾಡಿಸ್ತಾಯಿದ್ದೆ. ಅಡುಗೆ ಮಾಡಿಸ್ತಾ ಇರಲಿಲ್ಲ, ಮಿಕ್ಕಿದ ಕೆಲಸ ಎಲ್ಲ ಮಾಡಿಸ್ತಾಯಿದ್ರೆ. ಆದರೆ ಅವರೆಲ್ಲ ಏನೂ ಹೆಲ್ಪ್ ಮಾಡಲ್ಲ. ಅದಕ್ಕೆ ನಾನೇ ಎಲ್ಲ ಪ್ರತಿಯೊಂದು ನಾನೇ ಮಾಡಬೇಕು. ಮಾಡದೆ ಹೋದರೆ ಕೇಳೋದಿಲ್ಲ. ಹಾಗಂತ ಹಬ್ಬದ ದಿನ ಏನೂ ಮಾಡ್ದಿರ ಇದ್ದರೆ ಏನು ಚೆಂದ ಅಲ್ವಾ? ಅದಕ್ಕೆ ಹಬ್ಬ ಅಂತ ಬರೋದೇ ವರ್ಷಕ್ಕೊಂದೊಂದು ಸತಿ, ವರ್ಷಕ್ಕೊಂದು ಹಬ್ಬ. ಎಲ್ಲ ಹಬ್ಬನೂ ವರ್ಷದಲ್ಲಿ ಎಷ್ಟೊಂದು ಹಬ್ಬ ಬರುತ್ತೆ, ಆದರೆ ಒಂದೊಂದು ಹಬ್ಬ ಒಂದೊಂದು ವರ್ಷಕ್ಕೆ ಒಂದೇ ಸತಿ ಅಲ್ವಾ? ಈ ವರ್ಷ ಸಂಕ್ರಾಂತಿ ಬರೋದು, ನೆಕ್ಸ್ಟ್ ವರ್ಷ ತಾನೇ ಸಂಕ್ರಾಂತಿ ಬರೋದು. ಅಂಥ ಹಬ್ಬಗಳನ್ನ ಮಿಸ್ ಮಾಡಿಕೊಂಡ್ರೆ ಏನು ಚೆನ್ನಾಗಿರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಬೆಳಗ್ಗೆ ಎಲ್ಲ ಪ್ರತಿಯೊಂದು ನಾನೇ ಮಾಡಬೇಕಾಗಿರೋದ್ರಿಂದ ರಂಗೋಲಿನ ಆದಷ್ಟು ಚೆನ್ನಾಗಿ ಹಾಕಬೇಕು, ಡಿಸೈನಾಗಿ ಹಾಕಬೇಕು ಅಂತ ಇಷ್ಟ ನನಗೆ. ಆದರೆ ಕೆಲವು ಟೈಮಲ್ಲಿ ತುಂಬ ಡಿಸೈನಾಗಿ ಹಾಕಿ ಕೂತ್ಕೊಂಡ್ರೆ ತುಂಬ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಕೆಲವು ಟೈಮಲ್ಲಿ ಪ್ಯಾಟರ್ನ್ ಯೂಸ್ ಮಾಡಿಬಿಡ್ತೀನಿ. ಈ ರಂಗೋಲಿ ಪ್ಯಾಟರ್ನ್ನ ಸ್ವಲ್ಪ ಯೂಸ್ ಮಾಡಿಕೊಂಡು ಸ್ವಲ್ಪ ಆದಷ್ಟು ಡಿಸೈನಾಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು ಅನ್ನೋ ಥರ ನಾನು ರಂಗೋಲಿ ಹಾಕ್ತೀನಿ. ಏಕೆಂದರೆ ರಂಗೋಲಿ ಹಾಕಿದ್ರೆ ಬಾಗಿಲಲ್ಲೇ ಒಂದು ತುಂಬ ಟೈಮ್ ಆಗಿಬಿಡುತ್ತೆ. ಎಷ್ಟೊಂದು ಟೈಮ್ ರಂಗೋಲಿಗೆ ಈಚೆ ಕಡೆ ಬಾಗಿಲಲ್ಲೇ ಟೈಮ್ ಆಗಿಬಿಟ್ಟಾಗ ಮತ್ತು ಮನೆ ಒಳಗಡೆ ಬಂದು ಅಡುಗೆ ಮಾಡಬೇಕು, ಮತ್ತು ಮನೆ ಕ್ಲೀನ್ ಮಾಡಬೇಕು, ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸನ ಬೇಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಬ್ಬ ಅಂದಮೇಲೆ ಮಾಡಲೇಬೇಕಲ್ವ? ಮಾಡಿದ್ರೆ ತಾನೇ ಚೆಂದ. ಅಯ್ಯೋ ಇನ್ನೂ ಇಷ್ಟೊಂದು ಕೆಲಸ ಇದೆಯಲ್ಲಪ್ಪ, ಎಷ್ಟು ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ ಮನಸ್ಸಿಗೆ. ಅದಕ್ಕೆ ಎಷ್ಟೆಷ್ಟು ಬೇಗ ಆಗುತ್ತೋ ಅಷ್ಟೆಷ್ಟು ಬೇಗ ರಂಗೋಲಿ ಹಾಕಿ ಅದಕ್ಕೆ ಪ್ಯಾಟರ್ನ ಯೂಸ್ ಮಾಡಿ ರಂಗೋಲಿ ಹಾಕ್ಬಿಟ್ರೆ ಸ್ವಲ್ಪ ಬೇಗನೂ ಆಗುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತಲ್ವ? ಅದಕ್ಕೆ ನನಗೆ ಅನಿಸಿದ್ದು ಡಿಸೈನ್ನ ನಾನು ಆಯ್ಕೆ ಮಾಡಿಕೊಂಡು ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು 2-3 ಪ್ಯಾಟರ್ನ್ ಯೂಸ್ ಮಾಡಿ ಈ ಥರ ರಂಗೋಲಿ ಹಾಕಿದ್ದೀನಿ. ನಿಮಗೆ ನಾನು ಹಾಕಿದ್ದು ಡಿಸೈನ್ ರಂಗೋಲಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ? ನಾನು ಯಾಕೆಂದರೆ ನಮ್ಮ ಮನೆ ಬಾಗಿಲ ಹತ್ರ ಇಷ್ಟು ಮಾತ್ರನೇ ಹಾಕೋಕ್ಕಾಗೋದು, ಎಲ್ಲ ಓಡಾಡ್ತಾ ಇರ್ತಾರೆ. ಇನ್ನೂ ಹೆಚ್ಚಿಗೆ ಆ ಕಡೆ ಎಲ್ಲ ಹಾಕ್ಬಿಟ್ರೆ ಜನಗಳು ಕಾಲಲ್ಲಿ ತುಳಿದು ಓಡಿಸ್ಬಿಡ್ತಾರೆ. ನನಗೆ ರಂಗೋಲಿ ಹಾಕಿದ್ಮೇಲೆ ಒಡಿಸಿದ್ರೆ, ತುಳಿದ್ರೆ, ಅಳಿಸೋದ್ರೆ ನನಗಿಷ್ಟ ಆಗೋಲ್ಲ. ನನಗೆ ಸಂಜೆವರೆಗೂ ಹಾಗೇ ಇರಬೇಕು. ಸಂಜೆ ಕಳೆದ್ಮೇಲೆ, ರಾತ್ರಿ ಕಳೆದ್ಮೇಲೆ ಬೇಕಾದರೆ ಕಿಟ್ಟೋದ್ರೂ ಅಳಿಸೋದ್ರೂ ಪರವಾಗಿಲ್ಲ, ಯಾಕಂದರೆ ಮಾರನೇ ದಿನ ಗುಡಿಸ್ಬಿಡ್ತೀವಲ್ಲ ಅದಕ್ಕೆ. ಆದರೆ ಹಬ್ಬದ ದಿನ ಮಾತ್ರ ಪೂರ್ತಿ ದಿನ ಚೆನ್ನಾಗಿರಬೇಕು ಅಂತಲೇ ಇಷ್ಟ ನನಗೆ. ಅದಕ್ಕೆ ಯಾರೂ ತುಳಿಬಾರ್ದು. ಅದಕ್ಕೋಸ್ಕರ ನಾನು ಚಿಕ್ಕ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟು ಕಾಣಿಸೋ ಥರ ನಾನು ಹಾಕಿದ್ದೀನಿ. ನಾನು ಹಾಕಿರೋ ರಂಗೋಲಿ ಚೆನ್ನಾಗಿದ್ದು ಮತ್ತು ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರ್ಯಾರು ವಿಡಿಯೋ ಸಬ್ಸ್ಕ್ರೈಬರ್ ಆಗ್ತೀರಾ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗಿರಬೇಕು ಯಾವಾಗಲೂ, ಆವಾಗ ತಾನೇ ನಾನು ವೀಡಿಯೋ ಮಾಡೋದಕ್ಕೆ ಚೆಂದ ಮತ್ತು ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಇಷ್ಟ. ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋ ಮಾಡ್ತೀನಿ. ರಂಗೋಲಿ ಹಾಕಿ ಬೇಗ ಮನೆ ಒಳಗಡೆ ಬಂದು ಈ ಒಂದು ಕಡೆ ಗ್ಯಾಸಲ್ಲಿ ಗೆಣಸು, ಅವರೆಕಾಯಿ ಇದೆಲ್ಲ ಬೇಯಕ್ಕಿಟ್ಟು, ಇನ್ನೊಂದು ಕಡೆ ಬೇಳೆ ಪೊಂಗಲ್ ಅಂತ ಹೇಳಿ ಮಾಡಿದೆ. ಇದೆಲ್ಲ ಬೇಗ ಮುಗಿಸಿ, ಅದು ಅರ್ಜೆಂಟಲ್ಲಿ ಮಾಡೋ ಟೈಮಲ್ಲಿ ಬೇಗ ಆಗಬೇಕು ಅಂತ ಮಾಡೋ ಟೈಮಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಸೀದೋಯ್ತು. ಅಡ್ಜಸ್ಟ್ ಮಾಡ್ಕೊಳ್ಳೋಣ, ನಾವು ತಾನೇ ತಿನ್ನೋದು. ದೇವರಿಗೆ ಅಂತ ಇಡ್ತೀವಿ, ಆದರೆ ದೇವ್ರು ತಿಂತಾರ? ಇಲ್ಲ ತಾನೇ. ದೇವ್ರಿಗೆ ಇಟ್ಬಿಟ್ಟು ನಾವು ತಾನೇ ತಿನ್ಕೊಳ್ಳೋದು. ನಾವು ತಿನ್ನೋದ್ರಿಂದ ಅಡ್ಜಸ್ಟ್ ಆಗುತ್ತೆ, ಏನಾದರೂ ಪರವಾಗಿಲ್ಲ. ತುಪ್ಪದಲ್ಲಿ ಹುರಿದಿರ್ತೀವಲ್ಲ, ಅದರಿಂದ ತುಪ್ಪದಲ್ಲಿ ಏನಾದರೂ ಪರವಾಗಿಲ್ಲ, ಅಡ್ಜಸ್ಟ್ ಆಗಿ ತಿಂದ್ಬಿಡ್ತೀವಲ್ವ. ಅದಕ್ಕೆ ಏನು ಅನಿಸಿಲ್ಲ, ಸ್ವಲ್ಪ ಬಿಸಿ ಉರಿ ಜಾಸ್ತಿ ಇತ್ತು, ಅದರಿಂದ ಸ್ವಲ್ಪ ಸೀದೋಯ್ತು. ಒಂದು ಕಡೆ ಅವರೆಕಾಯಿ ಬೇಗ ಬೇಯಿಸಿ ಮನೆಯೆಲ್ಲ ಬೇಗ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಂದು ಪೂಜೆ ಮಾಡಿದೆ. ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಸ್ಟಾರ್ಟಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ ಅಯ್ಯೋ ಇಷ್ಟೊಂದು ಕೆಲಸ ಇದೆ ಇವತ್ತು ಹಬ್ಬ, ಇಷ್ಟೆಲ್ಲ ಮಾಡಬೇಕಾ ಅಂತ ಅನಿಸ್ತಾ ಇರುತ್ತೆ. ಆದರೆ ಅಷ್ಟೆಲ್ಲ ಕೆಲಸ ಮುಗಿದ ಮೇಲೆ
ದೇವರಿಗೆ ಪೂಜೆ ಮಾಡ್ತೀವಲ್ಲ, ಪೂಜೆ ಎಲ್ಲ ಮಾಡಿ ಆದಮೇಲೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಇಷ್ಟು ಕೆಲಸ ಎಷ್ಟು ಚೆನ್ನಾಗಿದೆಯಲ್ಲ ಇವಾಗ ಅಂತ ಅನಿಸುತ್ತೆ. ಅದೇ ಫಸ್ಟು ಮಾಡೋಕ್ಕಿಂತ ಮುಂಚೆ ಇಷ್ಟೊಂದು ಮಾಡಬೇಕಾ, ಇಷ್ಟು ಕೆಲಸ ಇನ್ನೂ ಬ್ಯಾಲೆನ್ಸ್ ಇದೆಯಾ ಅಂತ ಅನಿಸುತ್ತೆ. ಎಲ್ಲ ಕೆಲಸ ಮುಗಿದ್ಮೇಲೆ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅಲ್ವಾ ಹಬ್ಬ ಅನ್ನೋದು. ಹಬ್ಬದ ದಿನ ಇಷ್ಟೆಲ್ಲ ಕೆಲಸ ಮಾಡಿದ್ರೆ, ಇಷ್ಟೆಲ್ಲ ಅಡುಗೆ ಮಾಡಿದ್ರೇ ಆಮೇಲೆ ಕುತ್ಕೊಂಡು ಆರಾಮಾಗಿ ಊಟ ಮಾಡೋಕ್ಕೂ ಸಂತೋಷ, ಮತ್ತು ಹಬ್ಬಕ್ಕೂ ಒಂದು ಕಳೆ ಮತ್ತು ಮನೆಗೂ ಒಂದು ಕಳೆ, ಇದೆರಡೂ ಸಿಗುತ್ತೆ. ಯಾರ್ಯಾರಿಗೆ ನನ್ನ ಮಾತು ನಿಮಗೆಲ್ಲ ಇಷ್ಟ ಆಗಿದೆ, ನಾನು ಮಾತಾಡಿ ಸರಿ ಅನಿಸಿದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೂ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಮಾಡಿದ್ದು ಹಾಕಿದ ರಂಗೋಲೆ ಮತ್ತು ಸ್ವಲ್ಪ ಸೀದೋಗಿರೋ ಪೊಂಗಲ್ ಮಾಡಿದ್ದೆ. ಅಂದರೆ ಸೀದೋಗಿರೋದಂದರೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಸೀದೋಯ್ತು. ಪೊಂಗಲ್ಲು ಮತ್ತು ಪೂಜೆ, ದೇವ್ರಿಗೆ ಹಾರ ನಾನೇ ಹೊಲ್ದು ಹಾಕಿರೋದು. ಇದೆಲ್ಲ ಹೇಗಿದೆ, ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ.